ಬಾಲರಾಮನ ರಾಮಲಲ್ಲಾ ಪ್ರತಿಷ್ಠಾಪನೆಯಲ್ಲಿ ಆಗ್ತಾ ಇದೆ. ನಾವು ಹೇಗೆ ಸೇರೋಣ? ಒಂದು ಉತ್ತಮವಾದ ಕೆಲಸ ಆಗ್ತಿರುವಾಗ, ದೇವತಾ ಕಾರ್ಯ ಆಗ್ತಿರುವಾಗ, ರಾಷ್ಟ್ರೋತ್ಥಾನದ ಒಂದು ಕಾರ್ಯ ಆಗ್ತಾ ಇರುವಾಗ ನಾವೆಲ್ಲರೂ ಸೇರಬೇಕು. ಅಂದು ಇಂದು ಮುಂದೆಂದು ನಮಗೆ ಆದರ್ಶ ರಾಜ ಅಂದರೆ ಭಾರತದ ಹೃದಯದ ಸಿಂಹಾಸನ ಚಕ್ರವರ್ತಿ ಅಂತಂದರೆ ಅದು ಸಾಕ್ಷಾತ್ ಶ್ರೀರಾಮಚಂದ್ರನೇ ಆಗಿದ್ದಾನೆ. ಭೂತ ಪಿಶಾಚ ನಿಕಟನಯ್ಯಾವೈ ಮಹಾವೀರ ಜಪುನಾಮಸ್ಸುನಾವೈ ಅಂತ ಹನುಮಾನ್ ಚಾಲಿಸ ಹೇಳೋ ಹಾಗೆ ಆ ಮಹಾವೀರನ, ಆಂಜನೇಯನ ಮತ್ತು ರಾಮನ ಸ್ಮರಣೆ ಎಲ್ಲಾಗುತ್ತೋ ಅಲ್ಲಿ ಭೂತ ಪಿಶಾಚ ಶಕ್ತಿಗಳ ಹತ್ರನೂ ಬರಲ್ಲ, ದೂರ ಹೊರಟೋಗ್ಬಿಡುತ್ತವೆ. ನಮಸ್ಕಾರ. ರಾಜ ಶ್ರೀರಾಮಚಂದ್ರನು ಅಯೋಧ್ಯೆಯ ಆ ಸುಂದರವಾದ ಮಂದಿರದ ಪೀಠದಲ್ಲಿ ಪ್ರತಿಷ್ಠಾಪಿತನಾಗ್ತಾ ಇದ್ದಾನೆ. ಈ ಐತಿಹಾಸಿಕ ಕ್ಷಣವನ್ನು ನೋಡೋದಕ್ಕೆ ಎಷ್ಟು ಜನ ಎಷ್ಟು ಶತಮಾನಗಳಿಂದ ಕಾಯ್ತಾ ಬಂದಿದ್ದಾರೆ. ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ಎಷ್ಟೋ ಜನರು ತನು ಮನ ಧನಗಳನ್ನಷ್ಟೇ ಅಲ್ಲ, ಪ್ರಾಣವನ್ನೂ ಕೊಟ್ಟಿದ್ದಾರೆ ಈ ಅದ್ಭುತವನ್ನು ಸಾಧ್ಯವಾಗಿಸೋದಕ್ಕಾಗಿ. ಎಷ್ಟೋ ಜನರ ಸತ್ವ ಪರೀಕ್ಷೆಯಾಗಿದೆ, ಅಗ್ನಿ ಪರೀಕ್ಷೆಯಾಗಿದೆ. ಇಂಥ ಒಂದು ಅದ್ಭುತವಾದ ಕಾರ್ಯ ನಡೀತಾ ಇದೆ. ಅಂತೂ ಜನರೆಲ್ಲರ ಪ್ರಾರ್ಥನೆಗೆ ಒಂದು ಓಗೊಟ್ಟು ಪರಮಾತ್ಮ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ಸಾಕಾರನಾಗಿ ನಮಗೆ ಕಾಣಿಸಲಿದ್ದಾನೆ. ಈ ಸಂದರ್ಭದಲ್ಲಿ ಎಲ್ಲರೂ ಅಯೋಧ್ಯೆಗೆ ಹೋಗೋದಕ್ಕಾಗತ್ತಾ? ಭೌತಿಕವಾಗಿ ಆಗೋದಿಲ್ಲ. ಯಾಕೆಂದರೆ ಅಷ್ಟೊಂದು ಜನ ಸೇರಿಸೋದು ಒಂದು ಕಡೆ ಕಷ್ಟ, ಮತ್ತು ಆವತ್ತು ಪ್ರತಿಷ್ಠಾಪನೆ ವ್ಯವಸ್ಥೆ ಇರುತ್ತೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ, ಮತ್ತು ಮುಖ್ಯವಾದ ಒಂದಷ್ಟು ಜನ ಅಲ್ಲಿ ಸೇರಿರ್ತಾರೆ. ಆದರೆ ಉತ್ತರೋತ್ತರವಾಗಿ ಮುಂದೆ ನಾವೆಲ್ಲರೂ ಅಯೋಧ್ಯೆಗೆ ಹೋಗಿ ನೋಡೋಣ. ಆದರೆ ನಾವು ಹೇಗೆ ಭಾಗವಹಿಸೋದು? ರಾಜ ರಾಮಚಂದ್ರನು ಬರ್ತಾ ಇದ್ದಾನೆ. ನಮ್ಮ ದೇಶದ ರಾಜ ರಾಮ, ಆದರ್ಶ ರಾಜ, ಆದರ್ಶ ರಾಣಿ ಸೀತೆ. ಈ ಪ್ರಜೆಗಳಿಗಾಗಿ, ಈ ದೇಶಕ್ಕಾಗಿ, ಧರ್ಮ ರಕ್ಷಣೆಗಾಗಿ, ಸತ್ಯದ ರಕ್ಷಣೆಗಾಗಿ ತಮ್ಮ ಸುಖವನ್ನು, ದಾಂಪತ್ಯ ಸುಖವನ್ನು ಬಲಿತೆತ್ತ ಈ ಪ್ರಜಾಭಿಮತಕ್ಕಾಗಿ, ಈ ದೇಶಕ್ಕಾಗಿ, ಒಳಿತಿಗಾಗಿ, ಆದರ್ಶ ಸ್ಥಾಪನೆಗಾಗಿ ಏನೆಲ್ಲ ತ್ಯಾಗ ಮಾಡ್ದ ರಾಮ. ಅಂಥ ರಾಜ ಯಾರಿಗೆ ಸಿಗ್ತಾನೆ? ಹಾಗಾಗಿ ಅಂದು ಇಂದು ಮುಂದೆಂದು ನಮಗೆ ಆದರ್ಶ ರಾಜ ಅಂದರೆ ಭಾರತದ ಹೃದಯದ ಸಿಂಹಾಸನ ಚಕ್ರವರ್ತಿ ಅಂತಂದರೆ ಅದು ಸಾಕ್ಷಾತ್ ಶ್ರೀರಾಮಚಂದ್ರನೇ ಆಗಿದ್ದಾನೆ. ಅದು ಸೀತಾಮಾತೆಯೇ ನಮ್ಮ ಚಕ್ರವರ್ತಿನಿ. ಅಂತ ಸೀತಾರಾಮರ ಒಂದು ಅದ್ಭುತವಾದ ಪ್ರತಿಷ್ಠಾಪನೆ ವಿಶೇಷವಾಗಿ ಬಾಲರಾಮನ ರಾಮಲಲ್ಲಾ ಪ್ರತಿಷ್ಠಾಪನೆಯಲ್ಲಿ ಆಗ್ತಾ ಇದೆ. ನಾವು ಹೇಗೆ ಸೇರೋಣ? ನಾವು ಹಬ್ಬವನ್ನು ಆಚರಿಸಬೇಕು. ಹೇಗೆ ನಾವು ಗಣೇಶೋತ್ಸವ ಮಾಡ್ತೀವೋ, ನವರಾತ್ರ ಮಾಡ್ತೀವೋ, ಸಂಕ್ರಾಂತಿ ಮಾಡ್ತೀವೋ, ಎಲ್ಲ ಹಬ್ಬಗಳನ್ನು ಮಾಡ್ತೀವೋ ಅಷ್ಟೇ ಅದ್ಧೂರಿಯಾಗಿ ನಾವು ಶ್ರೀರಾಮನ ಪಟ್ಟಾಭಿಷೇಕದ, ಶ್ರೀರಾಮನ ಪ್ರತಿಷ್ಠಾಪನದ ಹಬ್ಬವನ್ನು ಆಚರಿಸಬೇಕು. ನಾವು ಇತರ ವ್ರತಗಳಲ್ಲಿ, ಉತ್ಸವಗಳಲ್ಲಿ ಮಾಡುವಂತೆ 3 ದಿವಸಗಳ ಒಂದು ಪರಿಶುದ್ಧವಾದ ಜೀವನ ಇರ್ಬೋದು. ಸಾಧ್ಯವಾದರೆ ಮಾಂಸ ಮದ್ಯಾದಿಗಳನ್ನು ತ್ಯಾಗ ಮಾಡಿ ನಾವು ಶುದ್ಧ ಹೃದಯಗಳಾಗಿ ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಹಿಂದಿನ ದಿನದಿಂದಲೇ ಜಪಾದಿಗಳನ್ನು ಶುರು ಮಾಡ್ಬೋದು, ವ್ರತಗಳನ್ನು ಹಿಡಿಬೋದು. ಆ ರಾಮ ಮಂದಿರದ ಪ್ರತಿಷ್ಠಾಪನೆಯ 22ನೇ ಜನವರಿಯ ದಿನ ಬೆಳಗ್ಗೆ ನಾವೆಲ್ಲರೂ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ನಮ್ಮ ಜಪತಪಾದಿಗಳನ್ನು ಮಾಡಿ ಸಂಭ್ರಮದಿಂದ ಒಂದು ಸುಂದರವಾದ ವೇಷಭೂಷೆಗಳನ್ನು, ಭಾರತೀಯವಾದ ವೇಷಭೂಷೆಗಳನ್ನು, ರೇಷ್ಮೆ ಸೀರೆ ತೊಟ್ಟು, ಪಂಚೆ ಧೋತರ ತೊಟ್ಟು, ತಿಲಕ ಇಟ್ಟು, ಆಭರಣಗಳನ್ನು ಹಾಕ್ಕೊಂಡು ಸಂತೋಷವಾಗಿ ಸಂಭ್ರಮದಿಂದ ಕೈಯಲ್ಲಿ ಮಂಗಳ ದ್ರವ್ಯಗಳನ್ನು ಹಿಡ್ಕೊಂಡು ಬೀದಿಗಳಲ್ಲಿ ಓಡಾಡ್ತಾ, ಪರಸ್ಪರರಿಗೆ ಅರ್ಶಿನ ಕುಂಕುಮ ಕೊಡ್ತಾ, ಮಠ ಮಂದಿರಗಳಿಗೆ ಹೋಗಿ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನೆರೀತಾ ಅಲ್ಲಿ ಪೂಜೆಗಳನ್ನು ಮಾಡ್ತಾ, ಭಜನೆಗಳನ್ನು ಮಾಡ್ತಾ, ಉತ್ಸವಗಳನ್ನು ಮಾಡ್ತಾ, ಪಾರಾಯಣಗಳಲ್ಲಿ ತೊಡಗುತ್ತಾ, ಕುಂಕುಮಾರ್ಚನೆ ಮಾಡ್ತಾ, ಅಲ್ಲಿ ನಡೆಯುವಂಥ ರಾಮಾಯಣ ಪಾಠ ಪ್ರವಚನಗಳನ್ನು ಕೇಳ್ತಾ, ಸಾಮೂಹಿಕವಾಗಿ ಒಟ್ಟೊಟ್ಟಿಗೆ ಸೇರಿಕೊಂಡು ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ರಾಮನ ಆ ಪ್ರತಿಷ್ಠಾಪನೆಯ ಸುಂದರ ಮುಹೂರ್ತಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ಬೋದು. ಮನೆಯಲ್ಲೂ ಕೂಡ 5 ದೀಪಗಳನ್ನು ನಾವು ಬೆಳಗಿ ವಿಶೇಷವಾಗಿ ಬಗೆ ಬಗೆಯ ಸುಂದರ ಲಾಂಛನಗಳುಳ್ಳಂತಹ ಪವಿತ್ರವಾದ ಪ್ರಶಸ್ತವಾದ ಧ್ವಜಗಳನ್ನು ಮನೆಯ ಮೇಲೆ ನಾವು ಹಾಯಿಸಬಹುದು. ಹೀಗೆ ನಾನಾ ರೂಪಗಳಲ್ಲಿ ನಾವು ಮಾಡ್ಬೋದು. ಹೇಗೆ ಅಯೋಧ್ಯೆಯ ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯೆಯ ವರ್ಣನೆ ಬರುತ್ತಲ್ಲ, ಶ್ರೀರಾಮನ ಪಟ್ಟಾಭಿಷೇಕದ ಸಂಭ್ರಮ ಹೇಗಿತ್ತು ಅಂತ ಅದನ್ನು ಓದ್ಕೊಂಡು ಹಾಗೆಲ್ಲ ನಾವು ಕೂಡ ಮಾಡ್ಬೋದು. ಒಂದು ಉತ್ತಮವಾದ ಕೆಲಸ ಆಗ್ತಿರುವಾಗ, ದೇವತಾ ಕಾರ್ಯ ಆಗ್ತಿರುವಾಗ, ರಾಷ್ಟ್ರೋತ್ಥಾನದ ಒಂದು ಕಾರ್ಯ ಆಗ್ತಾ ಇರುವಾಗ ನಾವೆಲ್ಲರೂ ಸೇರಬೇಕು. ಅದೇ ಕಾಫಿ ಕುಡ್ಕೊಂಡು ಸುಮ್ಮನೆ ಸೋಫಾ ಮೇಲೆ ಕೂತ್ಕೊಂಡು ನೋಡೋದು ಇದ್ದೇ ಇದೆ. ಆದರೆ ನಮ್ಮ ಸಂಭ್ರಮವನ್ನು, ಸಂತೋಷವನ್ನು ಶ್ರೀರಾಮನ ಪಾದಗಳಿಗೆ ಅರ್ಪಿಸಬೇಕಲ್ವ ನಾವು. ಹಾಗಾಗಿ ನಾವೆಲ್ಲ ವಿಶೇಷವಾಗಿ ಸಂಭ್ರಮ ಪಡೆಯೋಣ. ಸಾಧ್ಯವಾದರೆ ಮಕ್ಕಳನ್ನು,
ಎಲ್ಲರನ್ನು ಸೇರಿಸ್ಕೊಂಡು ನಾವು ಅವತ್ತು ಹಬ್ಬವನ್ನು ಆಚರಿಸೋಣ. ಮನೆಯಲ್ಲಿ ಪಾಯಸದ ಅಡುಗೆಯನ್ನು ಮಾಡೋಣ, ಒಬ್ಬಟ್ಟು ಅಡುಗೆಯನ್ನು ಮಾಡೋಣ, ಪರಸ್ಪರ ಹಂಚಿಕೊಳ್ಳೋಣ. ಸಾಯಂಕಾಲ ಗೀತ, ನೃತ್ಯ, ವಾದ್ಯ, ವಿನೋದಗಳಲ್ಲಿ, ಮೆರವಣಿಗೆಗಳಲ್ಲಿ ತೊಡಗೋಣ. ರಥೋತ್ಸವಗಳನ್ನು ಮಾಡೋಣ, ಉತ್ಸವಗಳನ್ನು, ಪಲ್ಲಕ್ಕಿ ಉತ್ಸವಗಳನ್ನು ಮಾಡೋಣ. ನಾನಾ ಬಗೆಯಲ್ಲಿ ಹರಿಕಥೆ, ಕಲಾಕ್ಷೇಪಗಳಲ್ಲಿ, ನಾವು ಕಥಾ ಕಾಲಕ್ಷೇಪಗಳಲ್ಲಿ ತೊಡಗೋಣ. ಮತ್ತು ಮಠ ಮಂದಿರಗಳಲ್ಲಿ ವಾಲಂಟಿಯರಿಂಗ್ ಮಾಡೋಣ. ರಾಮ ಕಥೆಯನ್ನು ಹೇಳೋಣ, ರಾಮ ಭಜನೆಯನ್ನು ಮಾಡೋಣ, ದಾನವನ್ನು ಮಾಡೋಣ. ಅವತ್ತಿನ ದಿನ ಸಾಧ್ಯವಾದಂಥ ರೀತಿ ಬಡಬಗ್ಗರಿಗೆ, ಅನಾಥರಿಗೆ, ರೋಗಿಗಳಿಗೆ ಸಾಧ್ಯವಾದಷ್ಟು ಶ್ರೀರಾಮನ ಹೆಸರಲ್ಲಿ ನೆರವಾಗೋಣ. ಹೀಗೆ ಹಲವಾರು ಬಗೆಯಲ್ಲಿ ನಾವು ಈ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗವಹಿಸ್ಬೋದು. ಆದರೆ ಭಾಗವಹಿಸಬೇಕು ಅನ್ನೋದು ತುಂಬ ಮುಖ್ಯ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾರತೀಯರು, ಯಾವ ಮತ ಕುಲ ಪಂಥದವರೇ ಆಗಲಿ, ನಾವೆಲ್ಲರೂ ಭಾರತೀಯರು. ಭಾರತದ ರಾಜನೇ ಶ್ರೀರಾಮಚಂದ್ರ. ಹಾಗಾಗಿ ಅವನು ಬರೀ ಹಿಂದೂಗಳಿಗೆ ಮೀಸಲಲ್ಲ, ಈ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಪ್ರತಿಯೊಬ್ಬರಿಗೂ ಅವನೇ ನಿಜವಾದ ರಾಜ ಆಗಿದ್ದಾನೆ. ಅಂಥ ರಾಜನನ್ನು ನಾವು ಸಂಭ್ರಮಿಸೋದು ಬೇಡವೇ? ಕಾರಣಾಂತರಗಳಿಂದ ಮತಾಂತರವಾಗಿರೋರು ಇರ್ಬೋದು, ಆದರೂ ನಮ್ಮೆಲ್ಲರ ಹಿಂದಕ್ಕೆ ನಾವು ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕೋದು ಈ ಆರ್ಷ ಸಂಸ್ಕೃತಿಯ ಮೂಲಗಳೇ. ಹಾಗಾಗಿ ಈ ಆರ್ಷ ಸಂಸ್ಕೃತಿಯ ಮೂಲದವರಾದಂಥ ನಾವೆಲ್ಲರೂ ಯಾವುದೇ ಮತಪಂಥ, ಯಾವುದೇ ಮಠ ಮಾನ್ಯಗಳಿಗೆ ಸೇರಿದ್ರು, ನಮ್ಮ ಇಷ್ಟ ದೈವ ಯಾರೇ ಆಗಿದ್ರು, ಏನೇ ಆಗಿದ್ರು, ಈ ದೇಶಕ್ಕಾಗಿ, ನೆಲಕ್ಕಾಗಿ, ಧರ್ಮಕ್ಕಾಗಿ, ಒಳಿತಿಗಾಗಿ, ಇಲ್ಲಿನ ಪ್ರಜಾಭಿಮತಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಆದರ್ಶ ರಾಜಾರಾಣಿ ಸೀತಾರಾಮರನ್ನು ನಾವು ಹೇಗೆ ತಾನೇ ಸ್ಮರಿಸದೇ ಇರೋಕ್ಕೆ ಸಾಧ್ಯ, ಸೆಲೆಬ್ರೇಟ್ ಮಾಡದೇ ಇರೋಕ್ಕೆ ಸಾಧ್ಯ? ಹಾಗಾಗಿ ಬನ್ನಿ ಎಲ್ಲರೂ ಸಂಭ್ರಮಾಚರಣೆ ಮಾಡೋಣ. ರಾಜ ರಾಮಚಂದ್ರನ ಪ್ರತಿಷ್ಠೆ ಆಗುತ್ತಲೇ ನಮ್ಮ ದೇಶದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಅವನು ಬರ್ತಾ ಇರುವಾಗಲೇ ಸಚ್ಶಕ್ತಿಗಳು, ಸತ್ಯಕ್ಕೆ, ಸಜ್ಜನಿಕೆಗೆ, ಧರ್ಮಕ್ಕೆ ಶಕ್ತಿ ಸಿಕ್ಕತ್ತೆ. ದೌಷ್ಟ್ಯ, ದೌರ್ಜನ್ಯ ಏನೇನಿದೆ, ರಾಕ್ಷಸಿಯ ಶಕ್ತಿಗಳು, ಅವುಗಳೆಲ್ಲ ಅಲ್ಲಲ್ಲೇ ಅಳೆದಳೆದು ಹೋಗುತ್ತವೆ. ಭೂತ ಪಿಶಾಚ ನಿಕಟನ ಯಾವೈ ಮಹಾವೀರ ಜಪನಾಮಸ್ಸುನಾವೈ ಅಂತ ಹನುಮಾನ್ ಚಾಲಿಸ ಹೇಳೋ ಹಾಗೆ, ಆ ಮಹಾವೀರನ, ಆಂಜನೇಯನ ಮತ್ತು ರಾಮನ ಸ್ಮರಣೆಯಲ್ಲಾಗುತ್ತೋ ಅಲ್ಲಿ ಭೂತ ಪಿಶಾಚ ಶಕ್ತಿಗಳು ಹತ್ರನೂ ಬರಲ್ಲ, ದೂರ ಹೊರಟೋಗ್ಬಿಡುತ್ತವೆ. ಹೋಗಿದ್ದನ್ನು ಸಹಿಸೋದಕ್ಕಾಗೋದಿಲ್ಲ. ಅಂಥ ದೌಷ್ಟ್ಯದ ಉಚ್ಚಾಟನೆಯ ಸಂದರ್ಭ, ಧರ್ಮದ ಸಂಸ್ಥಾಪನೆಯ ಸಂದರ್ಭ ಇದು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ. ಇದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಸಕಲ ಮಂಗಳವು ಉಂಟಾಗಲಿ, ಸನ್ಮಂಗಲಕರವಾದ ರೀತಿಯಲ್ಲಿ, ನಿರ್ವಿಘ್ನವಾಗಿ, ಸಂತೋಷದಾಯಕವಾಗಿ, ಸಂಭ್ರಮದಿಂದ ಈ ಕಾರ್ಯ ನೆರವೇರಲಿ ಅಂತ ಹೇಳ್ತಾ ನಾವೆಲ್ಲರೂ ಭಾಗವಹಿಸೋಣ. ತಪ್ಪದೆ ಮಕ್ಕಳಲ್ಲೂ ಆ ಜೋಶನ್ನು ತುಂಬೋಣ. ನಾನಾ ರೀತಿಯಲ್ಲಿ ರಾಮನ ಅನುಸಂಧಾನವನ್ನು ಮಾಡೋಣ. ಈ ಒಂದು ಅದ್ಭುತ ಕಾರ್ಯದ ಪುಣ್ಯವನ್ನು ನಾವು ತಳೆದು ಎಲ್ಲರಿಗೂ ಹಂಚೋಣ ಅಂತ ಹೇಳ್ತಾ ಎಲ್ಲರಿಗೂ ವಿಶೇಷವಾದ ಶುಭಾಶಯಗಳನ್ನು ಕೊಡ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್.